ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ನಮ್ಮ ಒಂದು ಆರೋಗ್ಯದ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಆ್ಯಪಲ್, ಬನಾನಾ, ಮ್ಯಾಂಗೋ ಮಿಲ್ಕ್ ಶೇಕು. ಈ ಎಲ್ಲ ಹಣ್ಣುಗಳನ್ನ ಸೇರಿಸಿ ನಾವು ಕುಡಿಯೋದ್ರಿಂದ ಸಖತ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಹೊಟ್ಟೆ ಕೂಡ ಫುಲ್ ಅಂತ ಅನಿಸೋ ಒಂದು ಫೀಲಿಂಗ್ ಕೂಡ ಕೊಡುತ್ತೆ. ಹಾಗೆಯೇ ಸಿಕ್ಕಾಬಿಟ್ಟೆ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಬೆಲ್ಲ ಏನೂ ಸೇರಿಸ್ತಾ ಇಲ್ಲ. ತುಂಬ ಸಿಂಪಲ್ ಆದಂತಹ ಈ ಒಂದು ಮಿಲ್ಕ್ ಶೇಕ್ ರೆಸಿಪಿನ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇವಾಗ ಹಣ್ಣುಗಳ ಸೀಸನ್ ಅಂತಲೇ ಹೇಳ್ಬೋದು. ಸೊ ನಾವು ಸೀಸನ್ ಫ್ರೂಟ್ಸ್ನ ನಾವು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಒಂದು ಹೆಲ್ತ್ ಕೂಡ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕು, ಕಮೆಂಟು, ಶೇರ್ ಕೂಡ ಮಾಡಿ. ಹಾಗೆ ಇವಾಗ ಹೊಸ್ದಾಗಿ ಒಂದು ಹೈಪ್ ಕೂಡ ಬಿಟ್ಟಿದ್ದಾರೆ. ಸೊ ಆ ಒಂದು ಆಪ್ಷನ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬನ್ನಿ ಮತ್ತೆ ಆಗ್ತಡೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಆ್ಯಪಲ್ಲು, ಬನಾನಾ, ಮ್ಯಾಂಗೋ ಈ ಎಲ್ಲ ಅಂದರೆ 3 ಹಣ್ಣುಗಳನ್ನಷ್ಟೇ ನಾನಿಲ್ಲಿ ಬಳಸಿರೋದು. ಇದ್ರ ಜೊತೆಯಲ್ಲಿ ನೀವು ಸೀತಾಫಲ ಕೂಡ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಹಣ್ಣನ್ನು ಫಸ್ಟು ನಾವು ತೊಳ್ಕೊಳ್ಬೇಕಾಗತ್ತೆ. ನಂತರ ನೋಡಿ, ಸಿಪ್ಪೆ ಭಾಗ ಏನಿದೆ ಇದನ್ನೆಲ್ಲ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಪಲ್ಲು, ಬನಾನಾ ಹಾಗೆ ಮ್ಯಾಂಗೋ ಎಲ್ಲ ಹಣ್ಣುಗಳು ಕೂಡ ನಮ್ಮ ಒಂದು ದೇಹಕ್ಕೆ ತುಂಬಾ ಒಳ್ಳೆಯದು. ನಾವು ದಿನನಿತ್ಯದಲ್ಲಿ ಹಣ್ಣುಗಳ ಸೇವನೆ ಮಾಡೋದ್ರಿಂದ ತುಂಬಾ ಆರೋಗ್ಯವಾಗಿರ್ತೀವಿ ಅಂತಲೇ ಹೇಳ್ಬೋದು. ಕೆಲವೊಂದು ಹಣ್ಣುಗಳಲ್ಲಿ ಕೆಮಿಕಲ್ ಇರುತ್ತೆ, ಹಾಗಾಗಿ ನಾನಿಲ್ಲಿ ಎಲ್ಲನೂ ಕೂಡ ಸಿಪ್ಪೆನ ತೆಗೆದೇ ತಿಂತಾ ಇದ್ದೀನಿ. ಯಾಕಂತಂದರೆ ಗೊತ್ತಲ್ವ, ಎಲ್ಲ ಕೂಡ ಕೆಮಿಕಲ್ ಇವಾಗ, ಹಾಗಾಗಿ ಕೆಮಿಕಲ್ ಯುಗ ಅಂತಲೇ ಹೇಳ್ಬೋದು. ಒಳ್ಳೆ ಹಣ್ಣುಗಳು ಸಿಗೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇಲ್ಲಿ ಸಿಪ್ಪೆಗಳನ್ನ ಬಳಸ್ತಾ ಇಲ್ಲ. ಸಿಪ್ಪೆನ ಈ ಥರ ರಿಮೂವ್ ಮಾಡಿನೇ ನಾನು ಬಳಸೋದು. ನೀವು ಕೂಡ ಈ ಶೇಕು ಇವೆಲ್ಲ ಮಾಡ್ತೀನಿ ಅನ್ನೋದಾದರೆ ಹೀಗೆ ಮಾಡಿ. ಹಾಗೆ ಬೆಳೆದಿರೋ ಮರದಲ್ಲಿ ನೀವು ಡೈರೆಕ್ಟಾಗಿ ತೊಗೊಂಡು ಬಂದರೆ ನೀವು ಬೇಕಾದರೆ ಹಾಗೆ ನೀವು ತೊಳೆದು ನೀವು ಸಿಪ್ಪೆ ಸಮೇತ ನೀವು ಬಳಸ್ಕೊಳ್ಬೋದು. ನಂತರ ನೋಡಿ, ನಾನಿಲ್ಲಿ ಬಾಳೆಹಣ್ಣು, ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ಬಳಸ್ತಾ ಇದ್ದೀನಿ. ಎರಡೇ ನಾನಿಲ್ಲಿ ಬಳಸ್ತಾ ಇರೋದು. ನಾನಿಲ್ಲಿ ಮಾಡ್ತಾ ಇರುವಂಥದ್ದು 2 ಗ್ಲಾಸಿಗೆ ಆಗುವಂಥದ್ದು. ನೀವು ಬೇಕಾದರೆ ಇಲ್ಲಿ ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು. ಅಥವಾ ಈ ಏಲಕ್ಕಿ ಬಾಳೆಹಣ್ಣಿನ ಬದಲಾಗಿ ನೀವು ಪಚ್ಚ ಬಾಳೆಹಣ್ಣನ್ನು ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು. ಇವಾಗ ನೋಡಿ, ನಾನು ಮಾವಿನ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಸುಮ್ಮನೆ ಇರಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ಹಾಗೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ, ಇಷ್ಟ ಆಗಲಿಲ್ಲ ಅಂತಂದರೆ ಖಂಡಿತವಾಗಿ ಡಿಸ್ಲೈಕ್ ಕೂಡ ಮಾಡ್ಬೋದು, ಅದು ಆಪ್ಷನ್ ಕೂಡ ಇದೆ. ನೋಡಿ, ಇವಾಗ ಮಾವಿನ ಹಣ್ಣುಗಳನ್ನ ಇವಾಗ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ, ಅವಾಗ ಬೇಗನೆ ಗ್ರೈಂಡ್ ಮಾಡ್ಕೊಳ್ಬೋದು. ನೋಡಿ, ಮಾವಿನ ಹಣ್ಣನ್ನು ನಾನು ಕಟ್ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ತದನಂತರ ಇವಾಗ ಆ್ಯಪಲ್ನು ಕೂಡ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆ್ಯಪಲ್ನು ಕೂಡ ಇವಾಗ ಕಟ್ ಮಾಡಿ ಅದನ್ನು ಕೂಡ ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ನಂತರ ನೋಡಿ, ನಾನಿಲ್ಲಿ ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣನ್ನು ಬೇಕಾದರೆ ಇನ್ನೊಂದು ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು, ಬಟ್ ಸಾಕಾಗುತ್ತೆ, ಅಂದರೆ ತುಂಬ ಗಟ್ಟಿ ಆಗುತ್ತೆ. ಹಾಗಾಗಿ ನಿಮಗೆ ಗಟ್ಟಿ ಬೇಕು ಅನ್ನೋದಾದರೆ ನೀವು ಬೇಕಾದರೆ ಸೇರಿಸ್ಕೊಳ್ಬೋದು. ನೋಡಿ, ಇವಾಗ ಪ್ಲೇಟಿಗೆ ಇವಾಗ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ನಾನು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಹಣ್ಣುಗಳನ್ನೂ ಕೂಡ. ನಾನು ಹೇಳಿದ್ನಲ್ವ, ಈ ಹಣ್ಣಿನ ಬದಲಾಗಿ ನೀವಿಲ್ಲಿ ಯಾವ ಹಣ್ಣುಗಳನ್ನು ಕೂಡ ಬಳಸ್ಕೊಳ್ಬೋದು. ಅಂದರೆ ಈ ಅನನಸ್ಸು ಬಿಟ್ಟು ಬೇರೆ ಯಾವುದೇ ಹಣ್ಣುಗಳನ್ನು ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಎಸ್ಪೆಷಲಿ ಇದಕ್ಕೆ ಚಿಕ್ಕು ಅಂತ ಅಂದರೆ ಸಾರಿ ಇರಿ ಒಂದು ನಿಮಿಷ, ಸಪೋಟೊ ಹಣ್ಣನ್ನ ಬಳಸ್ಬೋದು. ನಂತರ ನೋಡಿ, 1 ಗ್ಲಾಸ್ ನಾನು ಸ್ವಲ್ಪ ತಣ್ಣಗಿರೋ ಹಾಲನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಯಾವುದೇ ವಿಚಾರಗಳಾಗಲಿ ಎಷ್ಟೇ ಗೊತ್ತಿದ್ರೂ ಕೂಡ ನಾವು ಈ ಮಾತಾಡೋ ಟೈಮಲ್ಲಿ ಮರ್ತು ಹೋಗುವಂಥದ್ದು ಸಹಜ. ನಂತರ ನೋಡಿ, ನಾನು ಇದಕ್ಕೆ ಹೇಳಿದ್ನಲ್ವ, ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಬಳಸ್ತಾ ಇಲ್ಲ. ಜಸ್ಟ್ 1 ಟೇಬಲ್ ಸ್ಪೂನು ಹನಿ ಅಂದರೆ ಜೇನುತುಪ್ಪ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಹಣ್ಣುಗಳು ಕೂಡ ಇಲ್ಲಿ ಸ್ವೀಟ್ ಇದ್ದೇ ಇರುತ್ತೆ. ಹಾಗಾಗಿ
ಸಕ್ಕರೆನ ಬಳಸೋದನ್ನು ಬಿಟ್ಬಿಡಿ ಅಂತ ಹೇಳಲ್ಲ, ಬಟ್ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ಯಾವ ರೀತಿ ಬಂದಿದೆ ಫೈನಲ್ ಆಗಿ ಟೆಕ್ಸ್ಚರು. ಇವಾಗ ನೋಡಿ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋದಕ್ಕಂತೂ ಒಳ್ಳೆ ಕ್ರೀಮಿ ಸ್ಟ್ರೆಕ್ಚರಾಗಿ ಬಂದಿದೆ, ಸಖತ್ತಾಗಿರುತ್ತೆ ಮಾತ್ರ. ಇವಾಗ ನೋಡಿ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿದ್ದಾಗಿದೆ. ನೋಡ್ತಾ ಇದ್ರೆ ಅಂತೂ ಆಹಾ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ನಂತರ ನೋಡಿ ನಾನು ಚಿಕ್ಕದಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಣ್ಣುಗಳಲ್ಲಿ ಸ್ವಲ್ಪ ಹಣ್ಣುಗಳನ್ನ ಉಳಿಸ್ಕೊಂಡಿದ್ದೆ. ಆ ಹಣ್ಣನ್ನು ಕೂಡ ಇವಾಗ ಅಲಂಕಾರಕ್ಕೆ ಹಾಕಿದ್ದೀನಿ. ಹಾಗೆ ಗೋಡಂಬಿ, ಬಾದಾಮಿ, ಪಿಸ್ತನ ಸ್ವಲ್ಪ ಚಿಕ್ಕದಾಗಿ ಅದನ್ನು ಕೂಡ ಹಾಕಿದ್ದೀನಿ, ಅಂದರೆ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ಹಾಗೆ ಈ ಒಂದು ಹೆಲ್ತಿ ಮಿಲ್ಕ್ ಶೇಕ್ ರೆಸಿಪಿ ರೆಡಿ ಟು ಸರ್ವ್. ನೀವು ಮಾರ್ನಿಂಗ್ ಟೈಮಲ್ಲೂ ಕುಡಿಬೋದು ಅಥವಾ ಆಫ್ಟರ್ನೂನ್ ಯಾರೆಲ್ಲ ಡಯಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಈ ಒಂದು ಗ್ಲಾಸ್ ಕುಡಿದ್ರೆ ಸಾಕು, ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ಹಾಗೆ ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.